ಕಾಂಗ್ರೆಸ್ ಕ್ರಾಂತಿಗೆ ಡಿಸೆಂಬರ್ ತನಕ ಕೂಡ ಬ್ರೇಕ್ ಬೀಳ್ತಾ ಇದೆ. ಇನ್ನೇನಿದ್ರು ನಾವು ಹೇಳಿದ್ವಲ್ಲ, ಉತ್ತರಾಯಣದ ಉತ್ತರ ಮೊದಲ ಗಡುವು ಅಧಿವೇಶನ ಮುಗಿಯೋ ತನಕ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಯೋಚನೆಗಳನ್ನು ಇಟ್ಕೊಂಡಿದ್ದಾರೆ ರಾಜಕಾರಣಿಗಳು ಅಂತ. ಅನಂತರ ಕ್ರಿಸ್ಮಸ್ ಮುಗಿದ ಮೇಲೆ ದೆಹಲಿಯಲ್ಲಿ ಇನ್ನೊಂದು ಲೆವೆಲ್ ಮಾತುಕತೆ ಆಗುತ್ತೆ. ಅಷ್ಟರಲ್ಲಿ ದೇವರಾಜ ಅರಸು ಅವರ ದೀರ್ಘಾವಧಿ ಸಿಎಂ ಅನ್ನುವಂತಹ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಸುದೀರ್ಘವಾಗಿ ಕರ್ನಾಟಕವನ್ನ ಆಳಿದ ಮುಖ್ಯಮಂತ್ರಿ ಅನ್ನುವ ರೆಕಾರ್ಡ್ ದೇವರಾಜ ಅರಸು ಅವರ ಹೆಸರಲ್ಲಿದೆ. ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಆಕ್ಚುಲಿ ಟೆಕ್ನಿಕಲಿ ಸ್ಪೀಕಿಂಗ್ ಜನವರಿನಲ್ಲಿ ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ, ಬಟ್ ಹತ್ತಿರಕ್ಕೆ ಬರ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮೂಲಗಳ ಪ್ರಕಾರ ಬಯಸ್ತಾ ಇರೋದು ಅದೇ, ಉತ್ತರಾಯಣದಲ್ಲಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ ಅಂತ. ಸೊ ಅದೇ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ತನಕ ಮೇಜರ್ ಚೇಂಜಸ್ ಆಗುತ್ತೆ ಅನ್ನೋದೇನು ಕಾಣಿಸ್ತಾ ಇಲ್ಲ. ಸ್ಟೇಟಸ್ ಕೋವನ್ನು ಇಬ್ರು ಮೇಂಟೈನ್ ಮಾಡ್ತಾರೆ ಅಂತ ಅನಿಸ್ತಿದೆ. ಖಂಡಿತ ಮಮತಾ, ಬಹುತೇಕ ಇವತ್ತಿನ ಮಾತುಕತೆ ಇವೆಲ್ಲವೂ ನಡೆಯನ್ನು ನೋಡ್ತಾ ಇದ್ರೆ ಸಂಕ್ರಾಂತಿಯವರೆಗೆ ಸ್ಟೇಟಸ್ ಕೋ ಮೇಂಟೈನ್ ಆಗುವಂಥ ಸಾಧ್ಯತೆಗಳೇ ಹೆಚ್ಚಿದೆ. ಯಾಕಂದರೆ ಡಿಸೆಂಬರ್ನ ಅಧಿವೇಶನದ ಪ್ರಚಾರ ಪ್ರಸ್ತಾಪಿಸಿದ್ದಾರೆ. ಡಿಸೆಂಬರ್ 19ರವರೆಗೆ ಅಧಿವೇಶನ ಇರುತ್ತೆ. ಬಹುತೇಕ ಡಿಸೆಂಬರ್ 19ರ ನಂತರದ ರಜೆ ಅಂದರೆ ಅದು ಕ್ರಿಸ್ಮಸ್ ಹಾಲಿಡೇಸ್ಗೆ ಆ ಕಡೆ ಸೀಮಿತವಾಗುತ್ತೆ. ಹಾಗಾಗಿ ಹೈಕಮಾಂಡ್ ಕೂಡ ಬ್ಯುಸಿ ಆಯಿತು ಅಂದರೆ ಅದು ಜನವರಿಗೆ ಹೋಗುವಂಥದ್ದು. ಅಷ್ಟೊತ್ತಿಗೆ ಜನವರಿ 9ರ ಸುಮಾರಿಗೆ ಈಗಾಗಲೇ ಇರುವಂಥ ದೇವರಾಜ ಅರಸು ಅವರು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚುವರಿ ಅವಧಿಗೆ ಮುಖ್ಯಮಂತ್ರಿ ಆದಂಥ ರೆಕಾರ್ಡ್ ಏನಿದೆ, ಬಹುಶಃ ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ತದನಂತರ ಸಂಕ್ರಾಂತಿ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಸಂಕ್ರಾಂತಿಯ ಸಮಯ ಅಂದರೆ ಜನವರಿ 14ರ ನಂತರ ಒಂದು ಅಧಿಕೃತವಾದ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುವಂಥ ಸಾಧ್ಯತೆ ಇದೆ. ಈ ಮಾತುಗಳು ಮೊದಲಿಂದಲೂ ಕೇಳಿಬರ್ತಾ ಇತ್ತು. ಸದ್ಯಕ್ಕೆ ಅಂದರೆ ಈ ವರ್ಷದಲ್ಲಿ ಇಲ್ಲ, ಡಿಸೆಂಬರ್ ಕಳಿಬೇಕು, ಜನವರಿ ಬರಬೇಕು ಅನ್ನುವಂಥ ವದಂತಿಗಳಿತ್ತು. ನವೆಂಬರ್ 20 ಅಂದರೆ ನವೆಂಬರ್ 20ಕ್ಕೆ ಕೇಕ್ ಕಟ್ ಮಾಡಿದ ರೀತಿಯಲ್ಲಿ ಅದು ಅಧಿಕಾರ ಹಸ್ತಾಂತರ ಆಗಲ್ಲ ಅನ್ನುವ ಮಾತುಗಳು ಕೇಳಿಬರ್ತಾ ಇತ್ತು. ಅಥವಾ ಪವರ್ ಶೇರಿಂಗ್ನ ವಿಚಾರದಲ್ಲಿ ಕ್ಲಾರಿಟಿ ಬರಲ್ಲ ಅನ್ನೋದು ಕೇಳಿಬರ್ತಾ ಇತ್ತು. ಈಗ ಯಾವುದೇ ವಿಚಾರದಲ್ಲಿ ಬಹಿರಂಗವಾದ ಕ್ಲಾರಿಟಿ ಇಲ್ಲದೆ ಇದ್ರೂ ಕೂಡ ಜನವರಿ 14ರ ಟೆಂಟೇಟಿವ್ ಅನ್ನುವಂಥ ರೀತಿಯಲ್ಲಿ ಅಥವಾ ಸಂಕ್ರಾಂತಿ ಕಳೆಯುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ನಿರ್ಧಾರಕ್ಕೆ ಬರಬಹುದು ಹೈಕಮಾಂಡ್. ಅಲ್ಲಿಯವರೆಗೆ ಸುಮ್ಮನಿದ್ದು ಬಿಡಿ, ಯಾವುದೇ ಗೊಂದಲ, ಗುಂಪುಗಾರಿಕೆ ಮಾತುಗಳು, ಬಹಿರಂಗ ಹೇಳಿಕೆಗಳು ಅಥವಾ ಬಹಿರಂಗವಾಗಿ ಗುಂಪುಗಾರಿಕೆಯ ವರ್ತನೆಗಳಾಗದ ರೀತಿಯಲ್ಲಿ ಇರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಜನವರಿಗೆ ಒಂದು ಕ್ಲೈಮ್ಯಾಕ್ಸ್ನ ಹಂತಕ್ಕೆ ಬಂದು ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇದೆ ಮಮತಾ. ರೈಟ್ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಬಿರುಸಿನ ಚಟುವಟಿಕೆಗಳಾಗ್ತಾ ಇತ್ತು, ಅದಕ್ಕೊಂದು ಅಲ್ಪ ವಿರಾಮ ಬಿದ್ದಂಗೆ ಕಾಣಿಸ್ತಾ ಇದೆ. ಈ ಡೆವಲಪ್ಮೆಂಟ್ನ ಬೆನ್ನಲ್ಲೇ ಅಲ್ಪ ವಿರಾಮ, ಐ ರಿಪೀಟ್ ಅಗೇನ್, ಬಿಕಾಸ್ ಇದು ಕದನ ವಿರಾಮನೂ ಅಲ್ಲ, ತಾತ್ಕಾಲಿಕನೂ ಅಲ್ಲ. ಯಾವ ಟೈಮಲ್ಲಿ ಯಾವ ವ್ಯಾಲಿಡಿಟಿ ಮುಗಿಯುತ್ತೋ ಗೊತ್ತಿಲ್ಲ.